ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಯೋಗಿಗಳು ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಮೂಲಕ ಆಸಕ್ತಿಯನ್ನು ಬಿಟ್ಟು ಚಿತ್ತ ಶುದ್ಧಿಗಾಗಿ ಕರ್ಮವನ್ನು ಮಾಡುವರು. ದೇಹ, ಮನಸ್ಸು ಹಾಗೂ ಬುದ್ಧಿ ಇವು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಯಾವುದರ ಬಗ್ಗೆಯೂ ಆಸೆ ಇಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಕೆಲಸ ಮಾಡುವ ಪ್ರತಿ ಮನುಷ್ಯನೂ ಯೋಗಿಯೇ ಸರಿ. ಪರಿಸರದ ಪ್ರಭಾವಕ್ಕೊಳಗಾದ ಜನಸಾಮಾನ್ಯರು ಸದಾ ತಲೆಯಲ್ಲಿ ಒಂದಿಲ್ಲೊಂದು ಆಲೋಚನೆ ಇಟ್ಟುಕೊಂಡು ಮಾಡುವ ಪ್ರತಿ ಕೆಲಸದಲ್ಲೂ ತಪ್ಪುವುದು ಸಹಜ. ವಾಹನಗಳನ್ನು ಓಡಿಸುವಾಗ ಕೆಲವರು ಸಂಗೀತ ಕೇಳುವ ಉದ್ದೇಶದಿಂದ ವಾಹನ ಓಡಿಸುತ್ತಲೇ ಸಂಗೀತ ಸಾಧನಗಳನ್ನು ಬಳಸುವುದು ಕಾಣುತ್ತದೆ. ಹೀಗೆ ಮಾಡುವಾಗ ಮನಸ್ಸು ಒಟ್ಟಿಗೆ ಎರಡೂ ಕೆಲಸದ ಮೇಲೆ ಗಮನ ಹರಿಸಿದ ಕಾರಣದಿಂದ ಅಪಘಾತ ಆಗಿರುವ ಎಷ್ಟೋ ಘಟನೆಗಳಿವೆ. ಆದರೆ ಜ್ಞಾನಿಯಾದವನಿಗೆ ಯಾವುದೇ ಮನೋರಂಜನೆಯ ಅವಶ್ಯಕತೆಯಾಗಲಿ ಅಥವಾ ತಾನು ಪ್ರಖ್ಯಾತನಾಗಬೇಕೆನ್ನುವ ಆಸೆಯಾಗಲಿ ಇರದು. ಈ ಕಾರಣಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ ಎಂಬಂತೆ ಮನುಷ್ಯ ಜ್ಞಾನಿಯಾದಂತೆಲ್ಲ ಮೌನಿಯಾಗುವನು. ಮೌನದಲ್ಲಿರುವ ಆನಂದ ಮಾತಿನಲ್ಲಿ ಇರಲು ಸಾಧ್ಯವಿಲ್ಲ. ಜ್ಞಾನಿಯಾದವನಿಗೆ ವಿಷಯದ ಬಗ್ಗೆ ಆಸಕ್ತಿ ಕಡಿಮೆಯಾಗಿರುವುದರಿಂದ, ಅಲ್ಲದೆ ಅವಶ್ಯಕತೆ ಇಲ್ಲದವರಿಗೆ ಜ್ಞಾನ ಹಂಚಿದರೂ ಪ್ರಯೋಜನ ಇಲ್ಲ ಎಂಬುದು ಅರಿತಿರುವುದರಿಂದ ಮತ್ತು ಅವಶ್ಯಕತೆ ಇರುವವರು ಜ್ಞಾನಿಯ ಸಂಪರ್ಕಕ್ಕೆ ಬಂದರೆ ಅವರಿಗೆ ಸಂದೇಹ ನಿವಾರಣೆ ಆಗುವ ಕಾರಣ ಯೋಗಿಗಳು ತಮ್ಮ ಶಿಷ್ಯರ ವಿಷಯವಾಗಿ ಕೂಡ ಯೋಚಿಸುವುದಿಲ್ಲ. ನಿಷ್ಕ್ರಿಯ ಮನಸ್ಸು ದೆವ್ವದ ಕಾರ್ಯಾಗಾರ ಎಂಬ ಗಾದೆಯಂತೆ ಆಗದಿರಲು ತಮ್ಮ ಬುದ್ಧಿಯಿಂದ ಪ್ರಾಪಂಚಿಕ ಆಸಕ್ತಿಯನ್ನು ತ್ಯಜಿಸಿ ಯೋಗಿಗಳು ಚಿತ್ತಶುದ್ಧಿಗಾಗಿ ಕೆಲಸ ಮಾಡುತ್ತಾರೆ. ಹರಿ ಓಂ.